ರಣಮಳೆಗೆ ಬೆಚ್ಚಿಬಿದ್ದ ಕರುನಾಡು. ಶಿರೂರಿನಲ್ಲಿ ಮುಂದುವರೆದ ಮೃತದೇಹಗಳ ಶೋಧ ಕಾರ್ಯ. ಮರಾಠ ಆರ್ಮಿ ಬೆಟಾಲಿಯನ್ನಿಂದ ಕಾರ್ಯಾಚರಣೆ. ಅರ್ಜುನನ ಶವಕ್ಕಾಗಿ ರಾಡಾರ್ ಬಳಸಿ ಟ್ರಕ್ ಶೋಧ. ಯುವಕನ ತಲೆ ಮೇಲೆ ಬಿದ್ದ ವಿದ್ಯುತ್ ಕಂಬ. ಗ್ರೇಟ್ ಎಸ್ಕೇಪ್. ಶಿರಾಡಿ ಘಾಟ್ನಲ್ಲಿ ಮತ್ತೆ ಕುಸಿದ ಭೂಮಿ. ತುಂಗಭದ್ರೆಗೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು. ಸುತ್ತಮುತ್ತಲಿನ ಗ್ರಾಮಗಳ ಜಮೀನಿಗೆ ನುಗ್ಗಿದ ಮಳೆ ನೀರು. ಕನ್ನಂಬಾಡಿ ಕಟ್ಟೆಯನ್ನು ವೀಕ್ಷಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಶಿರೂರು ಗುಡ್ಡ ಕುಸಿತ ಕಾರ್ಯಾಚರಣೆ 7ನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಕೂಡ ಮೃತದೇಹಗಳ ಶೋಧ ಕಾರ್ಯ ಮುಂದುವರಿಯಿತು. ಶಿರೂರು ಗುಡ್ಡ ಕುಸಿತ ಪ್ರದೇಶದಲ್ಲಿ ಮರಾಠ ಆರ್ಮಿ ಬಟಾಲಿಯನ್ ತಂಡದಿಂದ ಶೋಧ ಕಾರ್ಯ ನಡೆಸಿದ್ರು. ಕೇರಳ ಮೂಲದ ಅರ್ಜುನ್ ಶವ ಶೋಧಕ್ಕಾಗಿ ಅಂದ್ಲೆ ಭಾಗದಲ್ಲಿ ರಾಡಾರ್ ಮೂಲಕ ಟ್ರಕ್ ಶೋಧ ನಡೆಸಿದ್ರು. ಮಣ್ಣು ತೆರವುಗೊಳಿಸಿದಷ್ಟು ಟ್ರಕ್ಗಳು ಪತ್ತೆಯಾಗ್ತಾ ಇಲ್ಲ. ಹೀಗಾಗಿ ನದಿಯಲ್ಲಿ ಮಣ್ಣಿನೊಂದಿಗೆ ತೇಲಿ ಹೋಗಿರಬಹುದು ಎಂದು ಕಾರ್ಯಾಚರಣೆ ತಂಡ ಅನುಮಾನವನ್ನ ವ್ಯಕ್ತಪಡಿಸಿದೆ. ಇನ್ನು ಜಿಲ್ಲಾಡಳಿತ ಈಗಾಗಲೇ 10 ಜನ ಮೃತಪಟ್ಟಿರುವುದಾಗಿ ಪ್ರಕಟಿಸಿದ್ದು, ಇದರಲ್ಲಿ 7 ಜನರ ಮೃತದೇಹ ಪತ್ತೆಯಾಗಿದೆ. ಇನ್ನೂ 3 ಮೃತದೇಹ ಪತ್ತೆಯಾಗಬೇಕಾಗಿದೆ. ಸದ್ಯ ಉಳಿದ 3 ಶವಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ಗುಡ್ಡ ಕುಸಿತದ ಬಗ್ಗೆ ಪ್ರತ್ಯಕ್ಷದರ್ಶಿ ನಾಗೇಶ್ ಗೌಡ ವಿವರಿಸಿದರು. ಬೆಳಗ್ಗೆ ಹೊಲದಲ್ಲಿದ್ದಾಗ ಏಕಾಏಕಿ ಎದುರು ಭಾಗ ಗುಡ್ಡ ಕುಸಿತವಾಗಿ ಟ್ಯಾಂಕರ್ ಸಮೇತ ನದಿಗೆ ಮಣ್ಣು ಬಿತ್ತು. ಅತಿ ದೊಡ್ಡ ಅಲೆ ಹಾವಿನ ಹೆಡೆಯಂತೆ ಮೇಲೆ ಎದ್ದು ನಮ್ಮ ಊರು ಕಡೆಗೆ ಅಪ್ಪಳಿಸಿತು. 3 ಜನ ಹೆಣ್ಣುಮಕ್ಕಳು ದಂಡೆ ಮೇಲೆ ಕೂತಿದ್ರು. ಅವರು ಅಲೆ ಹೊಡೆತಕ್ಕೆ ತೇಲಿ ಬಂದು ಗದ್ದೆ ಭಾಗಕ್ಕೆ ಬಂದರು. ನಾನು ಒಬ್ಬರನ್ನ ಹಿಡಿದು ರಕ್ಷಣೆ ಮಾಡಿದೆ. ಮತ್ತೊಂದು ಕಡೆಗೆ ಅಲೆ ಅಪ್ಪಳಿಸಿ ಮನೆಯಲ್ಲಿದ್ದವರನ್ನ ಕೊಚ್ಚಿಕೊಂಡು ಹೋಯಿತು. ಕೆಲವರು ಗದ್ದೆ ಭಾಗದಲ್ಲಿ ಬಿದ್ದರು. ನಾನು ಅಲೆ ಹೊಡೆತಕ್ಕೆ ಬಿದ್ದೆ ಅಂತ ಘಟನೆಯನ್ನ ವಿವರಿಸಿದ್ರು. ಗುಡ್ಡ ಕೆಳಗೆ ಬರುವಾಗ ಅಂಗಡಿ ಸೀಮಿತವಾಗಿ ಗುಡ್ಡ ಕೆಳಗೆ ಬಂತು. ಸುನಾಮಿ ಟೈಪ್ ಆಗಿ ಒಂದು ನಾಗರ ಹೆಡೆ ತರ ಎದ್ದಿತ್ತು ನೀರು. ಅದು ಈ ಗುಡ್ಡಾಗ ಅಪ್ಪರಿಸಿತ್ತು. ಆ ಒಂಥರ ಕಡ್ಲು ತರ ಆಗೋಯ್ತು. ಕಡ್ಲು ತರ ಹೋಗುವಾಗ ಆ 4 ಹುಡುಗಿಯರನ್ನ ಹೆಂಗ ಕಾಪಾಡೋದು ಅಂತ ನನಗೂ ಯೋಚನೆ ಬರ್ದೋಯ್ತು. ಅದು ನಾವು ಕಾಪಾಡೋಕಾದ್ರೆ ನಮ್ಮನ್ನು ತಕೊಂಡು ಹೋಗೋದು ಅಂತ ಅನುಭವವಾಗಿ ನಾನು ಅಲ್ಲಿ ಸೈಡ್ ಸೇರ್ಕೊಂಡಾಗ ಒಂದು ಹುಡುಗಿಯರು ಆ ಸೈಡಾಗಿ ಬಿದ್ದಿದ್ರು. ಎಮ್ಎಲ್ಎ ಫೋನ್ ಮಾಡಿದೆ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು, ಮಲೆನಾಡಿನಲ್ಲಿ ಬೀಸ್ತಾ ಇರುವ ರಣಗಾಳಿಯಿಂದಾಗಿ ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದ ಯುವಕನ ತಲೆಯ ಮೇಲೆ ವಿದ್ಯುತ್ ಕಂಬ ಬಿದ್ದಿದೆ. ಕೂದಲೆಳೆಯ ಅಂತರದಲ್ಲಿ ಯುವಕ ದೊಡ್ಡ ಅನಾಹುತದಿಂದ ಪಾರಾಗಿದ್ದಾನೆ. ಮೂಡಿಗೆರೆ ತಾಲೂಕಿನ ತುಂಬರಗಡಿ ಗ್ರಾಮದಲ್ಲಿ ಬಸ್ ಇಳಿದು ಮನೆಗೆ ಹೋಗುತ್ತಿದ್ದ ದಿವೀತ್ ಎಂಬ ಯುವಕನ ತಲೆಯ ಮೇಲೆ ಕಂಬ ಬಿದ್ದಿದೆ. ಯುವಕನ ತಲೆಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಗಾಳಿ ಮಳೆ ಅಬ್ಬರಕ್ಕೆ ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಉರುಳಿ ಬಿದ್ದಿದೆ. ಕೊಳ್ಳೇಗಾಲದಿಂದ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯಲ್ಲಿ ಮರ ಉರುಳಿ ಬಿದ್ದಿದೆ. ಹೀಗಾಗಿ 2 ರಾಜ್ಯಗಳ ನಡುವಿನ ಸ್ಥಳೀಯ ಗ್ರಾಮಗಳ ನಡುವೆ ವಾಹನ ಸಂಚಾರ ಸ್ಥಗಿತವಾಗಿತ್ತು. ತಡರಾತ್ರಿ 12 ಗಂಟೆಗೆ ಮರ ಉರುಳಿ ಬಿದ್ದರೂ ತೆರವುಗೊಳಿಸದೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇನ್ನು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದ್ದು, ಇದೇ ಮಾರ್ಗದಲ್ಲಿ ಶಾಲಾ ಕಾಲೇಜಿಗೆ ತೆರಳಬೇಕಾದ ವಿದ್ಯಾರ್ಥಿಗಳು ಪರದಾಡುವಂತಾಯಿತು. ಹಾಸನ ಜಿಲ್ಲೆಯಲ್ಲಿ ಮಳೆರಾಯ ಕೊಂಚ ಬಿಡುವು ನೀಡಿದಂತೆ ಕಾಣ್ತಾ ಇದೆ. ಆದರೆ ಅಲ್ಲಲ್ಲಿ ತುಂತುರು ಮಳೆಯಾಗ್ತಾ ಇದ್ದು ಬಹುತೇಕ ಕಡೆಗೆ ಮೋಡ ಕವಿದ ವಾತಾವರಣವಿದೆ. ಇನ್ನು ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲೆ ಬಳಿ ಪೊಲೀಸರು ನಿಲ್ಲಿಸಿದ್ದ ವಾಹನದ ಬಳಿಯೇ ಭೂಕುಸಿತ ಉಂಟಾಗಿದೆ. ಪೊಲೀಸರ ಹೈವೇ ಪೆಟ್ರೋಲ್ ವಾಹನ ಮಣ್ಣಿನಡಿ ಸಿಲುಕಿದ್ದು ಭಾರೀ ಅನಾಹುತದಿಂದ ಪಾರಾಗಿದ್ದಾರೆ. ಕೂಡಲೇ ಜೆಸಿಬಿ ಮೂಲಕ ಮಣ್ಣು ತೆರವುಗೊಳಿಸಿದ್ರು. ಇನ್ನು ಕಳೆದ 1 ವಾರದಿಂದ ಸುರಿದ ಧಾರಾಕಾರ ಮಳೆಗೆ ಹೇಮಾವತಿ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿದೆ. ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯದಲ್ಲಿ ಸದ್ಯ 35.267 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯದ ಒಳಹರಿವು 23,769 ಕ್ಯೂಸೆಕ್ ಆಗಿದ್ದು, ಹೇಮಾವತಿ ಡ್ಯಾಂನಿಂದ ಹೊರಹೋಗುವ ನೀರಿನ ಪ್ರಮಾಣ 15,624 ಕ್ಯೂಸೆಕ್ ಆಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರ ಗ್ರಾಮದ ಬಳಿ ಇರೋ ಗದ್ದುಗೆ ಮುಳುಗಡೆಯಾಗಿದೆ. ನಿಜಶರಣ ಅಂಬಿಗರ ಚೌಡಯ್ಯ ಪೀಠದ ಗದ್ದುಗೆ ನೀರಿನಲ್ಲಿ ಜಲಾವೃತಗೊಂಡಿದ್ದು, ಜೊತೆಗೆ ಸುತ್ತಮುತ್ತಲಿನ ಜಮೀನುಗಳು ಸಹ ನೀರಿನಲ್ಲಿ ಮುಳುಗಡೆಯಾಗಿದೆ. ಭಾರೀ ಮಳೆಗೆ ರೈತರು ಬೆಳೆದ ಮೆಕ್ಕೆಜೋಳ, ಹತ್ತಿ, ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳು ಜಲಾವೃತವಾಗಿದೆ. ಇನ್ನು ಮಲೆನಾಡಿನಲ್ಲಿ ಮುಂಗಾರು ಮಳೆ ಆರ್ಭಟ ಕೊಂಚ ತಗ್ಗಿದ್ದು, ಶಿವಮೊಗ್ಗ ಜಿಲ್ಲೆಯಲ್ಲಿ ನಿನ್ನೆಯಿಂದಲೇ ವರುಣ ಕೊಂಚ ಬಿಡುವನ್ನ ಕೊಟ್ಟಿದ್ದಾನೆ. ಮಳೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಇಂದಿನಿಂದ ಶಾಲಾ ಕಾಲೇಜುಗಳು ಆರಂಭವಾಗಿದೆ. ಇನ್ನು ಮಳೆ ಕಡಿಮೆಯಾದ ಕಾರಣ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಕಡಿಮೆಯಾಗಿದೆ. ಜಿಲ್ಲೆಯ ಲಿಂಗನಮಕ್ಕಿ, ತುಂಗಾ, ಭದ್ರಾ ಜಲಾಶಯಗಳ ಒಳಹರಿವಿನಲ್ಲಿ ಕೊಂಚ ಇಳಿಮುಖ ಕಂಡಿದೆ. ಕಳೆದ 1 ವಾರದಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಬೆಳಗಾವಿಯ ಜನತೆ ತತ್ತರಿಸಿ ಹೋಗಿದ್ದಾರೆ. ಬೆಳಗಾವಿ ಖಾನಾಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಮತ್ತೆರಡು ದಿನ ರಜೆ ಘೋಷಿಸಲಾಗಿದೆ. ಸಹ್ಯಾದ್ರಿ ಪರ್ವತ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗುತ್ತಿದ್ದು, ಖಾನಾಪುರದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಲೋಂಡಾ ಭಾಗದ ಸಾತವಳಿ, ಮಾಚಾಳಿ ಸೇತುವೆ, ಗವ್ವಾಳಿ, ಅಮಗಾಂವ್, ಕೃಷ್ಣಾಪುರ, ಹುಳಂದ, ಸಡಾ,
ದೇಗಾಂವ್ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಮುಳುಗಡೆಯಾಗಿವೆ. ಇನ್ನು ಗೋಕಾಕ ತಾಲೂಕಿನ ಗೊಡಚಿನಮುಲ್ಕಿ ಜಲಪಾತ ಹಾಲ್ನೊರೆಯಂತೆ ಉಕ್ಕುತ್ತಿದ್ದು, ಜಲಪಾತ ನೋಡಲು ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಜಲಪಾತದಲ್ಲಿ ಪ್ರವಾಸಿಗರನ್ನ ನಿಯಂತ್ರಿಸೋದೇ ಪೊಲೀಸರಿಗೆ ಹರಸಾಹಸವಾಗಿದೆ. ಆದರೂ ಪೊಲೀಸರ ಕಣ್ತಪ್ಪಿಸಿ ಜಲಪಾತದ ಇಕ್ಕೆಲಗಳಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ನಡೆಸ್ತಾ ಇದ್ದಾರೆ. ಅಪಾಯದ ಮಟ್ಟ ಮೀರಿ ಘಟಪ್ರಭಾ ನದಿ ಹರಿಯುತ್ತಿದ್ದು, ಮೂಡಲಗಿಯ ಒಂದೇ ತಾಲೂಕಿನಲ್ಲಿ 4 ಸೇತುವೆಗಳು ಮುಳುಗಡೆಯಾಗಿದೆ. ಉದಗಟ್ಟಿ ಗ್ರಾಮದ ಸಂಪರ್ಕ ಸೇತುವೆ ಮುಳುಗಡೆಯಾದ ಹಿನ್ನೆಲೆಯಲ್ಲಿ 1 ಕಿಲೋಮೀಟರ್ ಬದಲು 12 ಕಿಲೋಮೀಟರ್ ಕ್ರಮಿಸಿ ಗ್ರಾಮಸ್ಥರು ಊರು ಸೇರ್ತಾ ಇದ್ದಾರೆ. ಸೇತುವೆಯನ್ನ ಎತ್ತರಿಸಿ ಕಟ್ಟಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೆಆರ್ಎಸ್ ಜಲಾಶಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಭರ್ತಿಯಾಗಿರುವ ಕನ್ನಂಬಾಡಿ ಅಣೆಕಟ್ಟನ್ನು ವೀಕ್ಷಿಸಿದರು. ಡ್ಯಾಂ ವೀಕ್ಷಣೆಗೆ ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು. ಕಾವೇರಿ ಮಾತೆಗೆ ಸಿಎಂ ಬಾಗಿನ ಅರ್ಪಣೆ ಕಾರ್ಯಕ್ರಮದ ಬಗ್ಗೆ ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್ ಗಂಗಾ ಆರತಿ ಮಾದರಿಯಲ್ಲೇ ಕಾವೇರಿ ಆರತಿ ಮಾಡಲು ಯೋಜನೆ ರೂಪಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ ಬಳಿಕ ಯೋಜನೆಯನ್ನ ರೂಪಿಸಲು ಡಿಕೆ ಶಿವಕುಮಾರ್ ಸೂಚನೆಯನ್ನ ನೀಡಿದರು. ವರುಣನ ಕೃಪೆ, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇದೆ. ಕಾವೇರಿ ನದಿಗೆ ನಾವೆಲ್ಲ ಬಾಗಿನವನ್ನ ಅರ್ಪಣೆ ಮಾಡುವ ಸೌಭಾಗ್ಯ ಸಿಕ್ಕಿದೆ. ಕಳೆದ ವರ್ಷ ಸಾಕಷ್ಟು ಬರಗಾಲ ಇತ್ತು. ಈಗ ಕಾವೇರಿ ತಾಯಿಯ ಕೃಪೆ ನಮಗೆ ಸಿಕ್ಕಿದೆ. 40 ಟಿಎಂಸಿ ನೀರು ತಮಿಳುನಾಡಿಗೆ ಬಿಡಬೇಕಿತ್ತು. ಸದ್ಯ 30 ಟಿಎಂಸಿ ನೀರು ಹರಿದು ಹೋಗಿದೆ. ಇನ್ನು 10 ಟಿಎಂಸಿ ನೀರು ಹರಿದ್ರೆ ಈ ವರ್ಷದ ನೀರಿನ ಖೋಟ ಮುಗಿಯಲಿದೆ. ಇನ್ನು 1455 ಕೆರೆಗಳು ಕಾವೇರಿ ಕೊಳ್ಳದಲ್ಲಿದೆ. ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಇದೊಂದು ಬಹಳ ಪವಿತ್ರವಾದಂಥ ಕ್ಷೇತ್ರ. ನಾನು ಏನು ನಮ್ಮ ವಾರಣಾಸಿಯಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದಾರೆ, ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಕೆಆರ್ಎಸ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ಬಿಡುಗಡೆಯ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೂ ಜಲಾವೃತ ಆತಂಕ ಉಂಟಾಗಿದೆ. ಈಗಾಗಲೇ ಬೋಟಿಂಗ್ ಪಾಯಿಂಟ್ ಮುಳುಗಡೆಯಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರಿಗೆ ಪ್ರವೇಶವನ್ನ ನಿರ್ಬಂಧ ವಿಧಿಸಲಾಗಿದೆ. ಪಕ್ಷಿಗಳ ಆಶ್ರಯ ತಾಣವಾಗಿರುವ ನಡುಗಡ್ಡೆಗಳು ಅರ್ಧದಷ್ಟು ಮುಳುಗಡೆಯಾಗಿದ್ದು, ಪಕ್ಷಿ ಸಂಕುಲ ಪರದಾಡುವಂತಾಗಿದೆ. ನದಿ ನೀರು ಹೆಚ್ಚಾದರೆ ವಾಕಿಂಗ್ ಪಾತ್ ಕೂಡ ಜಲಾವೃತವಾಗುವ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ಪ್ರವಾಸಿಗರಿಗೆ ರಂಗನತಿಟ್ಟು ಪ್ರವೇಶ ಬಂದ್ ಮಾಡಲಾಗಿದೆ. ನದಿಯಲ್ಲಿ ನೀರಿನ ಪ್ರಮಾಣ ತಗ್ಗುವವರೆಗೂ ನಿರ್ಬಂಧ ಮುಂದುವರಿಸುವುದಾಗಿ ಅರಣ್ಯ ಇಲಾಖೆ ನಿರ್ಧರಿಸಿದೆ. ಇನ್ನು ಕೆಆರ್ಎಸ್ ಬೃಂದಾವನದ ಬೋಟಿಂಗ್ ಪಾಯಿಂಟ್ ಜಲಾವೃತವಾಗಿದ್ದು, ಸಂಗೀತ ನೃತ್ಯ ಕಾರಂಜಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಉತ್ತರ ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸುವಂತ ವಾಕಿಂಗ್ ಪಾತ್ ಮುಳುಗಡೆಯಾಗಿದ್ದು, ಬೋಟಿಂಗ್ ಕೂಡ ಬಂದ್ ಮಾಡಲಾಗಿದೆ. ದಕ್ಷಿಣ ಬೃಂದಾವನ ಪ್ರವೇಶಕ್ಕೆ ಮಾತ್ರ ಪ್ರವಾಸಿಗರಿಗೆ ಅವಕಾಶವನ್ನ ಕೊಡಲಾಗಿದೆ.